ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ಎರಡು ಸ್ಪೆಷಲ್ ಸ್ಪ್ರಿಂಗ್ ಆನಿಯನ್ದೊಳಗನ ಎರಡು ಡಿಶ್ ತೋರ್ಸಾಕತ್ತನು. ಸಖತ್ ಟೇಸ್ಟ್ ಇರ್ತೈತಿ ಮತ್ತು ಪ್ರೋಟೀನ್ ಭರಿತವಾಗಿರ್ತೈತಿ. ನಾವು ತರಕಾರಿ ಅಷ್ಟ ತಿನ್ನೋದಕ್ಕಿಂತ ಈ ಥರ ಪ್ರೋಟೀನ್ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನು ನಮ್ಮ ಬಾಡಿಗೂ ಒಳ್ಳೇದಿರ್ತೈತಿ. ಯಾವ ಥರ ಮಾಡೋದು ಅಂತೇಳಿ ನೋಡೋನು. ನಾನು ಸ್ಪ್ರಿಂಗ್ ಆನಿಯನ್ ಸ್ವಚ್ಛಂಗೆ ತೊಳೆದ ಎರಡು ಕಟ್ ಮಾಡಿ ಇಟ್ಕೊಂಡಿನಿ. ಬಿಳಿ ಭಾಗ ಬೇರೆ, ಹಸಿರು ಭಾಗ ಬೇರೆ. ಈಗ ಒಂದು ಕಡಾಯಿ ಇಟ್ಕೊಂಡ ಇದಕ್ಕೆ ನಾವು ಆಯಿಲ್ ಹಾಕೊಂಡಿನಿ 2 ಸ್ಪೂನ್. ಆದಷ್ಟು ಗಾನದ ಎಣ್ಣೆನ ತಿನ್ನಿರಿ. ಡಬಲ್ ಫಿಲ್ಟರ್ ಎಣ್ಣೆನ ತಿನ್ನಿರಿ. ರಿಫೈನ್ಡ್ ಆಯಿಲ್ ತಿನ್ನಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕೊಂಡಿನಿ ನಾನು. ಚೂರು ಇಂಗುನು ಹಾಕೋರಿ. ಒಬ್ಬೊಬ್ರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ತದಲ್ಲ, ಹಾಗಾಗಿ ಇದಕ್ಕೆ ಇಂಗು ಮತ್ತು ಈಗ ಬೆಳ್ಳುಳ್ಳಿ ಹಾಕೊಂಡಿನಿ. ಇದನ್ನೊಂದು ಚೂರು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಏನು ನಾವು ಬಿಳಿ ಭಾಗ ಕಟ್ ಮಾಡಿ ಇಟ್ಕೊಂಡಿವಲ್ಲ ಬೇರೆ, ಅದನ್ನು ಬಾಡಿಸ್ಕೋಬೇಕು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇದೇ ಥರ ನಿಮ್ಗೆ ಒಳ್ಳೆ ಕಂಟೆಂಟ್ ಅಥವಾ ಒಳ್ಳೆ ರುಚಿ ಇರುವಂಥ ವಿಡಿಯೋ ಹಾಕಿರ್ತೀನಿ ನಾನು. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊರಿ. ಈ ಎರಡು ಡಿಶ್ ನಿಮ್ಗೆ ಇಷ್ಟ ಆದವು ಅಂದ್ರೆ ಒಂದು ಲೈಕ್ ಕೊಡು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನಾವು ತರಕಾರಿ ಅಷ್ಟೇ ತಿನ್ನೋದಲ್ಲ, ಈ ರೀತಿ ಏನಾರು ಇದ್ರಾಗ ಪ್ರೋಟೀನ್ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ದು ಹೆಲ್ತಿಗೂ ಒಳ್ಳೇದು ಭಾಳ ಇರ್ತೈತಿ. ಇವಾಗ ಇದನ್ನು ಗ್ರೀನ್ ಏನು ಇರ್ತೈತಲ್ಲ ನಮ್ಮದು, ಅದು ಸ್ಪ್ರಿಂಗ್ ಆನಿಯನ್ ಇರ್ತಾವಲ್ಲ ಅದನ್ನು ಹಾಕಿ ಚಲೋ ತಂಗ ಬಾಡಿಸ್ಕೋಬೇಕು. ಸ್ವಲ್ಪ ಒಂದು 5 ನಿಮಿಷ ಬಾಡಿಸ್ಕೊಂಡ್ಬಿಡ್ಬೇಕು. ಸಿಮ್ ಒಳಗಿಟ್ಟನ ಬಾಡಿಸ್ಕೊರಿ. ಸಿಮ್ ಒಳಗಿಟ್ಟು ಬಾಡಿಸೋದ್ರಿಂದ ಚಲೋ ತಂಗ ಬೇಯ್ತೈತೆ ಅದು. ಇಲ್ಲಾಂದ್ರೆ ನಿಮಗೆ ಅದು ಬೇಯಂಗಿಲ್ಲ. ನೀಟಾಗಿ ಈ ಥರ ಬಾಡಿಸ್ಕೊಂಡು ಇದಕ್ಕೆ ಮಸಾಲ ಖಾರದ ಪುಡಿ, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ, ಆಮೇಲೆ ಒಂಚೂರು ಉಪ್ಪು ಹಾಕೊಂಡು ಮತ್ತೆ ಬಾಡಿಸ್ಕೊರಿ. ನೀವು ಮಸಾಲ ಖಾರ ಯೂಸ್ ಮಾಡ್ತಿದ್ರಂದ್ರೆ ಅಚ್ಚ ಖಾರದ ಪುಡಿ ಒಳಗೆ ಎಲ್ಲ ಇರ್ತೈತಿ. ಅಚ್ಚ ಖಾರದ ಪುಡಿ ಯೂಸ್ ಮಾಡ್ತಿದ್ರಂದ್ರೆ ನೀವು ಅದ್ರ ಜೊತೆ ನೀವು ಧನಿಯಾ ಪುಡಿ, ಆಮೇಲೆ ಜೀರಿಗೆ ಪುಡಿ ಇದೆಲ್ಲ ಹಾಕೋಬೇಕಾಕತಿ. ನಾವೆಲ್ಲ ಮಿಕ್ಸ್ ಮಾಡಿರೋದು ಇರ್ತೈತಿ. ಹಾಗಾಗಿ ಒಂಚೂರು ಗರಂ ಮಸಾಲ ಅಷ್ಟೇ ಹಾಕ್ತೀವಿ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಚಲೋ ತಂಗ. ನಾವೇನು ಮಾಡ್ತಿದ್ವಿ ಮೊದಲ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಚ್ಚಿ ನಾವು ಹಂಗೆ ಪಲ್ಯ ಮಾಡಿಬಿಡ್ತಿದ್ವಿ. ಈಗ ಡಿಫ್ರೆಂಟಾಗಿ ಒಂದು 2 ರುಚಿ ನಾನು ಮಾಡಾಕತ್ತೀನಿ. ಈಗ ಭಾಳ ಟೇಸ್ಟ್ ಅನಿಸ್ತು. ಇದ್ರೊಳಗೆ ಇದೇನಂದ್ರೆ ಪ್ರೋಟೀನ್ ಏನಂದ್ರೆ ಕಡ್ಲಿ ಹಿಟ್ಟು. ಈ ಥರ ಒಂದು 2 ಸ್ಪೂನ್ ಕಡ್ಲಿ ಹಿಟ್ಟು ಹಾಕೋರಿ. ಇನ್ನೂ ರುಚಿ ಜಾಸ್ತಿ ಆಗಿರ್ತೈತಿ, ಟೇಸ್ಟ್ನು ಡಿಫ್ರೆಂಟ್ ಆಗಿರ್ತೈತಿ. ಈ ಥರ ಹಾಕೊಂಡ ಇದಕ್ಕೆ ಒಂದು 2 ಸ್ಪೂನ್ ನೀರು ಚಿಮ್ಕಿಸ್ಕೋಬೇಕು ಬೇಯಕ್ಕೆ. 2 ಸ್ಪೂನ್ ಹಾಕೋರಿ, ಭಾಳ ಹಾಕೋಕೆ ಹೋಗ್ಬೇಡ್ರಿ. ಹಾಕೊಂಡು ಇದನ್ನು ಬೇಯಿಸ್ಬಿಟ್ರೆ ಒಂದು ಒಳ್ಳೆ ರೊಟ್ಟಿ ಜೊತೆ ತಿನ್ನಕ್ಕೆ, ಚಪಾತಿ ಜೊತೆ ತಿನ್ನಕ್ಕೆ ಡಿಶ್ ರೆಡಿ ಆಕತಿ. ಟೇಸ್ಟ್ ಮಾತ್ರ ಸಖತ್ತಿತ್ತು, ಡಿಫ್ರೆಂಟ್ ಆಗಿರ್ತೈತಿ. ನೀವು ಮೊದಲು ತಿನ್ನೋದಕ್ಕಿಂತ ಈಗ ತಿನ್ನೋದಕ್ಕಿಂತ ಡಿಫ್ರೆಂಟ್ ಆಗಿರ್ತೈತಿ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಟೇಸ್ಟ್ ಮಾತ್ರ ಸಖತ್ತಿತ್ತು. ನಂಗೆ ಭಾಳ ಇಷ್ಟ ಆತಿದ್ದು. ವೆಜ್ ತಿನ್ನೋರಿಗೆ ಸಖತ್ ರುಚಿ ಕೊಡ್ತೈತಿ. ವೆಜ್ ತಿನ್ನೋರಿಗೆ ಈ ಥರ ಕಡ್ಲಿ ಹಿಟ್ಟು ಹಾಕೊಂಡ್ಬಿಟ್ರೆ ಮುಗೀತು ನೋಡ್ರಿ. ಈಗ ರೆಡಿ ಆಯ್ತು. ಒಂದು ನಿಮಿಷ ಮುಚ್ಚಿದ್ರು ಸಾಕು, ಇದೆಲ್ಲ ಬೇಯ್ಕೊಂಡ್ಬಿಡ್ತೈತಿ. ನೋಡ್ರಿ ಹೆಂಗೆ ಕಾಣಿಸ್ತದೆ ನಿಮ್ಗೆ, ಬಾಯಾಗ ನೀರು ಬರಾಕತ್ತಾವಲ್ಲ. ಟೇಸ್ಟ್ ಮಾತ್ರ ಸಖತ್ತಿತ್ತು. ಈಗ ಇನ್ನೊಂದು ರುಚಿ ತೋರಿಸ್ತೀನಿ ನಿಮಗೆ. ಮೊಟ್ಟೆ ತಿನ್ನೋರಿಗೆ ಇನ್ನೊಂದು ರುಚಿ ತೋರಿಸ್ತಾನು. ಈ ಒಂದು ಕಡಾಯಿ ಇಟ್ಕೊಂಡಿನಿ. ಇದಕ್ಕೂ ಸೇಮ್ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ. ಇದಕ್ಕೆ ಸಾಸಿವೆ, ಜೀರಿಗೆ ಹಾಕ್ಕೊಂಡಿನಿ. ಇದಕ್ಕೆ ಏನೈತಿ, ನಾನು ಬೆಳ್ಳುಳ್ಳಿ ಯೂಸ್ ಮಾಡಿಲ್ಲ. ಹಂಗೆ ಡೈರೆಕ್ಟ್ ಆನಿಯನ್ ಅಷ್ಟೇ ಹಾಕ್ಕೊಂಡಿನಿ. ಅದೇನು ಬಿಳಿ ಭಾಗ ಕಟ್ ಮಾಡಿ ಇಟ್ಕೊಂಡಿವಲ್ಲ ನಾವು, ಅದನ್ನಷ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊರಿ ನೀವು. ಇದೊಂಥರ ಸಖತ್ ರುಚಿ ಇರ್ತೈತಿ. ಫಸ್ಟ್ ನಮ್ಗೆ ತರಕಾರಿ ತಿನ್ನೋದು ಅಷ್ಟೇ ಅಲ್ದನ ಅದರ ಜೊತೆ ನಾವು ಪ್ರೋಟೀನು ಆ್ಯಡ್ ಮಾಡ್ಕೊಂಡು ತಿನ್ಬೇಕು ನಾವು ಡೈಲಿ ಊಟದೊಳಗೆ. ಬರೀ ಕಾರ್ಬೋಹೈಡ್ರೇಟ್ ತರಕಾರಿ ತಿನ್ನೋದು ಬೇಡ, ಅದ್ರ ಜೊತೆ ಪ್ರೋಟೀನು ಬೇಕು ನಮ್ಮದು ಬಾಡಿಗೆ. ಹಾಗಾಗಿ ಈ ಥರ ನೀವು ಡಿಫ್ರೆಂಟಾಗೆ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ಲನೂ ಸಿಗ್ತೈತಲ್ಲ ನಮ್ಮ ಬಾಡಿಗೆ. ಅದಕ್ಕೆ ಇದನ್ನು ತೋರ್ಸಾಕತ್ತೀನಿ. ಈರುಳ್ಳಿ ಬಾಡಿದ್ದಿಂದ ನಾನು ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡಿನಿ. ಹುಳಿ ಇದ್ರೆ ಅರ್ಧ ಹಾಕೋರಿ, ಇಲ್ಲಾಂದ್ರೆ ಒಂದು ಪೂರ್ತಿ ಹಾಕೋರಿ ನೀವು. ಇದನ್ನು ಫಸ್ಟ್ ಚೆಂದಂಗೆ ಬಾಡಿಸ್ಕೋಬೇಕು. ಇದ್ರ ಜೊತೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಂಡು ಮತ್ತೆ ಬಾಡಿಸ್ಕೊಳ್ಳೋನು. ಚಲೋ ತಂಗೆ ಬಾಡಬೇಕು. ಆದಷ್ಟು ದಿಪ್ಪ ಕಡಾಯಿ ಒಳಗೆ ಮಾಡ್ಕೊಂಡ್ರೆ ಪಲ್ಯ ರುಚಿನೂ ಹೆಚ್ಚಾಕೈತಿ. ಆದಷ್ಟು ದಿಪ್ಪ ಕಡಾಯಿ ಒಳಗೆ ಮಾಡ್ಕೊರಿ ನೀವು. ಯಾಕಂದ್ರೆ ಅದನ್ನು ಸಿಮ್ ಒಳಗಿಟ್ಟು ಮಾಡೋದ್ರಿಂದ ರುಚಿ ಹೆಚ್ಚು ಕೊಡ್ತೈತಿ. ತೆಳುವಾದ ಕಡಾಯಿ ಒಳಗೆ ಮಾಡೋದ್ರಿಂದ ನಿಮ್ಗೆ ಅದು ಜಾಸ್ತಿ ಏನೈತಿ ಹೊತ್ತಕ್ಕೆ ಸ್ಟಾರ್ಟ್ ಮಾಡ್ತೈತಲ್ಲ, ಹಾಗಾಗಿ ನಿಮ್ಗೆ ಬೆಂದಿರಂಗಿಲ್ಲ, ಟೇಸ್ಟ್ನೂ ಬರಂಗಿಲ್ಲ ಅದು. ಇದು ಮೆತ್ತಗಾಗೈತಲ್ಲ, ಈಗ ಒಂದು ನಿಮಿಷ ಮುಚ್ಚಿಬಿಟ್ರೆ ಮೆತ್ತಗಾಗಿಬಿಡ್ತೈತೆ ಅದು. ಆದಷ್ಟು ಜಲ್ದಿ ಮೆತ್ತಗಾಗಂಗಿಲ್ಲ, ಇದು ಈರುಳ್ಳಿ ತಪ್ಪಲ. ಹಾಗಾಗಿ ಒಂದು ಚೂರು ಇದನ್ನು ಮುಚ್ಚಿ ಆಮೇಲೆ ತಗೊಂಡು ಮತ್ತೆ ಇವಾಗ ಇದಕ್ಕೆ ಏನೇನು ಹಾಕ್ತಂದು ತೋರಿಸ್ತೀನಿ ನಿಮಗೆ. ಅದ ಹೇಳಿಲ್ಲ ನಿಮಗೆ. 1-2 ಮೊಟ್ಟೆ ಹಾಕಿನಿ. ನಿಮ್ಮದು ನೋಡ್ಕೊರಿ, ಎಷ್ಟು ಜನ ತಿಂತೀರಿ ನೋಡ್ಕೊಂಡು ನೀವು ಹಾಕ್ಕೋಬೋದು. 2 ಮೊಟ್ಟೆ ಹಾಕ್ಕೊಂಡಿನಿ. ಅರಿಶಿನ ಪುಡಿ ಮತ್ತು ಮಸಾಲ ಖಾರ ಹಾಕ್ಕೊಂಡಿನಿ.
ಇದಕ್ಕೊಂಚೂರು ಗರಂ ಮಸಾಲ ಹಾಕೋಬೇಕು ಮತ್ತು ಉಪ್ಪು ಹಾಕೋಬೇಕು. ಹಾಕ್ಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಬೇಕು ಇದನ್ನು. ಇಷ್ಟು ಮಾಡಿದ್ರೆ ಇದಕ್ಕೆ ಇಂಗ್ರೀಡಿಯೆಂಟ್ ಇಷ್ಟ ಆಯ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರ್ತೈತಿ. ಈ ಥರ ನೀವು ಮಾಡ್ಕೊಂಡು ತಿನ್ನಿರಿ. ಈಗ ಎಗ್ ಬುರ್ಜಿ ಎಲ್ಲ ಮಾಡ್ತೀವಲ್ಲ ನಾವು, ಅದ್ರೊಳಗನ್ನು ಡಿಫ್ರೆಂಟಾಗಿ ಈ ಥರ ಮಾಡ್ಕೊಂಡು ತಿನ್ನಿರಿ. ಸ್ಪ್ರಿಂಗ್ ಆನಿಯನ್ ಒಳಗೆ ಮಾಡ್ಕೊಂಡು ತಿನ್ನಿರಿ. ಟೇಸ್ಟ್ ಮಾತ್ರ ಸಖತ್ ಇರ್ತೈತಿ. ನಮಗೆ ಪ್ರೋಟೀನು ಸಿಕ್ಕಂಗೆ ಆಕೈತಿ. ಡೈಲಿ ಪನ್ನೀರ ಅಥವಾ ಈ ಥರ ಎಗ್ ತಿನ್ನೋರಿದ್ರೆ ಎಗ್ ನೀವು ಆದಷ್ಟು ಕಡ್ಲೆ ಹಿಟ್ಟಿನಿಂದನ ಅದ್ರೊಳಗೂ ಪ್ರೋಟೀನ್ ಇರ್ತೈತಿ. ಆದಷ್ಟು ಈ ಥರ ಸೋಯಾ ಸೆಂಗ್ಸ ಇವನ್ನೆಲ್ಲ ತಿನ್ನೋದು ಬರ್ರಿ. ನಮಗೆ ಪ್ರೋಟೀನ್ ಡೈಲಿ ಬೇಕು. ಹಾಗಾಗಿ ನೀವು ಈ ಥರ ಪ್ರೋಟೀನ್ ಆ್ಯಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ದು ಹೆಲ್ತಿಗೂ ಒಳ್ಳೇದಾಕೈತಿ. ಈಗ ನೋಡಿದ್ರಲ್ಲ ಡಿಶ್ಗಳು ಡಿಫ್ರೆಂಟ್ ಆಗಿರೋ ರುಚಿ. ನನಗಂತೂ ಸಖತ್ ಇಷ್ಟ ಆಯ್ತು. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡಾಕ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಜೋಡಿ ಮತ್ತು ನಾ ಬರ್ತೇನೆ. ಇವಾಗ ಇದಕ್ಕೆ ನಾನು ಬಾಯ್ಲ್ಡ್ ಎಗ್ನು ಹಾಕೀನಿ ಡೆಕೋರೇಷನ್ ಮಾಡೋಕೆ. ರುಚಿ ಮಾತ್ರ ಅಲ್ಟಿಮೇಟ್ ಇತ್ತು. ರೊಟ್ಟಿ ಜೊತೆ ತಿನ್ನಿರಿ, ಚಪಾತಿ ಜೊತೆ ತಿನ್ನಿರಿ, ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಿಮಗೆ 2 ಪ್ರೋಟೀನ್ ಡಿಶ್ ತೋರಿಸೀನಿ. ನಿಮಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ನಾ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.